ಅವಾಗ ಅವರಿಗೆ ಚತುರ್ಮುಖ ಧ್ಯಾನದಲ್ಲಿ ಕಾಣಿಸಿಕೊಂಡು, ನೋಡಪ್ಪ, ವೇದದಲ್ಲಿ ಪ್ರಚುರವಾಗಿರುವಂತಹದ್ದು ಅನುಷ್ಟುಪ್ಪು ಬಳಕೆ ಕಡಿಮೆ. ವೇದದಲ್ಲಿ ಅನುಷ್ಟುಪ್ ಒಂದು 8 ಅಕ್ಷರದ ಒಂದು ಪಾದದ ಮಂತ್ರಗಳು ತುಂಬಾ ಇವೆ. ಯಜುರ್ವೇದದಲ್ಲಿ 8 ಅಕ್ಷರ ಇದ್ದ ಅನುಷ್ಟುಪ್, ಒಂದೇ ಪಾದ. ಆಮೇಲೆ 3 ಪಾದ ಇಟ್ಟುಕೊಂಡು 8 ಅಕ್ಷರದ್ದು ಗಾಯತ್ರಿ ಅಂತ ವೇದದಲ್ಲಿ ಪ್ರಚುರವಾಗಿದೆ. 8 ಅಕ್ಷರದ 4 ಪಾದಗಳ ಛಂದಸ್ಸು ಬಹಳ ಕಡಿಮೆ. 8 ಅಕ್ಷರದ 4 ಪಾದಗಳ ಅನುಷ್ಟುಪ್ ಛಂದಸ್ಸನ್ನ ನೀನು ಹೊಸತಾಗಿ ಪ್ರಪಂಚಕ್ಕೆ ಕೊಡ್ತಾ ಇದ್ದಿ. ಅದೇ ಛಂದಸ್ಸು ನಿನಗೆ ಯಾವ ಛಂದಸ್ಸಿನಲ್ಲಿ ನಿನ್ನ ಬಾಯಿಂದ ಒಂದು ಶಾಪ ಮೂಡಿ ಬಂತೋ ಅದೇ ಛಂದಸ್ಸಿನಲ್ಲಿ ಕಾವ್ಯ ಬರಿ ಅಂತ ಆದೇಶ ಬಂತು. ಅದರಿಂದ ಅನುಷ್ಟುಪ್ ಛಂದಸ್ಸು ಅನ್ನೋದು ವಾಲ್ಮೀಕಿ ಸೃಷ್ಟಿ ಮಾಡಿದ್ದಲ್ಲ. ಆದರೆ ವೇದದಲ್ಲಿ 8 ಅಕ್ಷರದ ಅನುಷ್ಟುಪ್ ಇದೆ. ಅದೇ ಯಜುರ್ವೇದದಲ್ಲಿ ಒಂದು ಪಾದಕ್ಕೆ ಲೆಕ್ಕ, 4 ಪಾದದ ಲೆಕ್ಕ ಅಲ್ಲ. ಅದು ಯಜುರ್ವೇದದಲ್ಲಿ 8 ಅಕ್ಷರ ಇದೆ, ಅನುಷ್ಟುಪ್ ಛಂದ ಅಂತ ಹೇಳೋದು. ಆಮೇಲೆ 8 ಅಕ್ಷರ ದೈವಿ ಗಾಯತ್ರಿಗೂ 8 ಅಕ್ಷರ, ಗಾಯತ್ರಿ ಛಂದಸ್ಸಿಗೆ 24. ಅದು 8 ಅಕ್ಷರದ 3 ಪಾದ, 8 ಅಕ್ಷರದ 4 ಪಾದದ, 8 ಅಕ್ಷರದ 6 ಪಾದದ ಛಂದಸ್ಸಿದೆ ವೇದದಲ್ಲಿ. 8×48, ಅದಕ್ಕೆ ಜಗತಿ ಛಂದಸ್ಸು ಅಂತ ಹೇಳ್ತಾರೆ. 8 ಅಕ್ಷರದ 6 ಪಾದ ಇದೆ. ಆದರೆ 8 ಅಕ್ಷರದ 4 ಪಾದದ ಅನುಷ್ಟುಪು ಅನ್ನುವಂಥದ್ದು ಒಂದು ರೀತಿಯಿಂದ ಹೊಸತು. ಅದನ್ನ ನೀನು ಕೊಟ್ಟಿಯ, ಹೊಸ ಛಂದಸ್ಸನ್ನು ಕೊಟ್ಟಿ ಈ ಅನುಷ್ಟುಭೇನ ಛಂದಸ ಹೊಸ ಗ್ರಂಥ ನಿರ್ಮಾಣವಾಗಲಿ ಅಂತ ಆದೇಶ ಬಂತು. ಆಮೇಲೆ ನಾರದರ ಹತ್ರ ಪ್ರಶ್ನೆ ಹಾಕಿ ತನಗೊಂದು ಉತ್ತರ ನೋಡಿ. ಆಮೇಲೂ ಅವ್ರು ಬರೀಬೇಕಾಗಿದ್ದರೆ ಅವ್ರ ಮನಸ್ಸಿನಲ್ಲಿ ಶಾಪ ಕೊಡುವಾಗಲೂ ಇದು ಒಂದಕ್ಕೊಂದು ಲಿಂಕ್ ಬರಬೇಕಾಗಿದ್ದರೆ ಇದರ ಹಿಂದೆ ಒಂದು ಸೈಕಾಲಜಿ ಇದೆ, ಮನಃಶಾಸ್ತ್ರ. ಆ ಬೇಡನ ಬಾಣ ಅಲ್ಲಿ ಬಿದ್ದಾಗ, ಆ ಗಂಡು ಕೆಳಗೆ ಬಿದ್ದಾಗ ಅವನ ಮನಸ್ಸಿನೊಳಗಿದ್ದದ್ದು ರಾಮಚಂದ್ರ ರಾವಣನನ್ನು ಕೊಂದ ಕಥೆ. ಹಾಗಾಗಿ ಶಾಪದಲ್ಲಿ ಅದೇ ಬಂತು, ಗೊತ್ತಿಲ್ಲದೇ ಬಂತು. ಕ್ರೌಂಚ ರಾವಣನನ್ನು ಹೀಗೆಯೇ ಕಾಮಮೋಹಿತನಾಗಿದ್ದಾಗ ಅವನು ನೀಚ ಅಂತ ರಾಮ ಕೊಂದ. ಆದರೆ ಈ ನೀಚ ಏನು ಮಾಡದೆ ಈ ಪಕ್ಷಿಯನ್ನು ಕೊಂದಲ್ಲ ಅಂತ. ಪುನಃ ಆ ಕಾಂಟ್ರಾಸ್ಟ್ ಅವರ ತಲೆ ಒಳಗೆ, ಇಡೀ ಈ ಕಥೆ ನೋಡಿದಾಗ ಅವರ ಒಳಗೆ ಕಾಡಿದ್ದು ರಾವಣನ ನೀಚತನ. ಅದನ್ನೇ ಕಾವ್ಯವಾಗಿ ಬರೀಬೇಕು. ಆ ಗುಂಗು, ಅವರು ಒಂದು ಗುಂಗು ತಲೆ ಒಳಗೆ ಕೂತರೆ ಅದು ಹೋಗುವುದೇ ಇಲ್ಲ, ಅದು ಮತ್ತೆ ಹೊರಗೆ ಬಾರದೆ ಹೋಗುವುದಿಲ್ಲ, ಅದು ಹೊರಗೆ ಬರಬೇಕು. ಅಲ್ಲಿ ತನಕ ನಿಮ್ಗೆ ಒಂದು ಗುಂಗು ತಲೆಯಲ್ಲಿ ಕೂತರೆ ಅನ್ನ ಸೇರುವುದಿಲ್ಲ, ನಿದ್ರೆ ಬರೋಲ್ಲ. ಹರಿದ್ವಾರದಲ್ಲಿ ಒಮ್ಮೆ ಮಲಗಿದ್ದೆ ನಾನು. ಹರಿದ್ವಾರದ ಗಂಗೆಯ ಬಗ್ಗೆ ಒಂದು 2 ಸಾಲು ನನ್ನ ತಲೆಗೆ ಹೊಳೆಯಿತು ರಾತ್ರಿ ಮಲಗಿದ್ದಾಗ. ಸರಿ, ಬೆಳಗಾತೆ ಎದ್ದು ಬರೆಯೋಣ, ಒಂದು ಕವನ ಬರೆಯೋಣ ಗಂಗೆಯ ಬಗ್ಗೆ ಅಂತ ಮಲ್ಕೊಂಡೆ. ಏನ್ ಮಾಡಿದ್ರು ನಿದ್ರೆ ಬರೋಲ್ಲ, ನಿದ್ದೆ ಬರುವುದಿಲ್ಲ. ಮತ್ತು ಆ ಒಂದೊಂದೇ ಲೈನ್ ಒಳಗಿಂದ ತಿರುಗುತ್ತಾ ಇದೆ. 2 ಲೈನ್ ಇತ್ತು, 3 ಆಯ್ತು, 4 ಆಯ್ತು, ಓದೇ ತಿರುಗುತ್ತಾ ಇದೆ, ನಿದ್ದೆ ಬರೋಲ್ಲ. ಇದು ರಗಳೆ ಆಯ್ತಲ್ಲ ಅಂತ ಎದ್ದು ದೀಪ ಹಾಕಿದೆ. 1:30 ಗಂಟೆ ರಾತ್ರಿ ಕಡೆ ಎದ್ದೆ, ಕೂತ್ಕೊಂಡು ಪದ್ಯ ಬರೆದು ಮಲಗಿದೆ. ನಿದ್ರೆ ಬಂತು. ಅಂದ್ರೆ ಯಾಕೆ ಹೇಳಿದೆ ಅಂದ್ರೆ, ಇಲ್ಲದೆ ಒಂದು ತಲೆಯೊಳಗೆ ಒಂದು ಗುಂಗು ಕೂತು ಬಿಟ್ರೆ ನಿಮಗೆ ಊಟ ನಿದ್ದೆ ಏನೂ ಬೇಡ ಆಗತ್ತೆ. ವಾಲ್ಮೀಕಿಗಳಿಗೆ ಹಾಗಾಯ್ತು. ಅಲ್ಲ, ನನ್ನಂಥವನಿಗೆ ಹಾಗಾದಾಗ ವಾಲ್ಮೀಕಿಗಳಿಗೆ ಏನಾಗ್ಬೇಕು ಹೇಳಿ? ಅವನು ವಿಚಿತ್ರ ವೇದನೆ ಆಗೋಯ್ತು ಅವರಿಗೆ. ಅದನ್ನು ಹೊರ ಹಾಕದೇ ಇದ್ರೆ 1 ತಿಂಗಳು 9 ತಿಂಗಳು ತುಂಬಿದ ಮೇಲೂ ಡೆಲಿವರಿ ಆಗದಿದ್ರೆ ಹೆಣ್ಮಕ್ಳು ಚಡಬಡಿಕೆ ಆಗುತ್ತಲ್ಲ, ಆ ಥರ ಆಗಿದೆ. ಒಳಗಿಂದ ತುಂಬಿದೆ, ಅದನ್ನು ಡೆಲಿವರಿ ಆಗಬೇಕು. ಕವಿಗಳ ವೇದನೆ ಪ್ರಸವ ವೇದನೆ, ಅದು ಕಾವ್ಯ ಪ್ರಸವ. ಸರಿ, ಅದೇ ಗುಂಗಿನಲ್ಲಿದ್ದಾಗ ಮತ್ತೆ ಚತುರ್ಮುಖನಿಂದ ಆದೇಶ, ನೀನು ಬರೀ ರಾಮಚರಿತವನ್ನ ಇದೇ ಛಂದಸ್ಸಿನಲ್ಲಿ ಅಂತ. ಆಮೇಲೆ ಪುನಃ ನಾರದೃತ ಕೋನ್ನೋಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್. ಬಹಳ ರೋಚಕವಾದ ಮಾತು. ಅವನು ಹೇಳ್ತಾನೆ, ಜಗತ್ತಿನಲ್ಲಿ ಗುಣವಂತನೂ ವೀರ್ಯವಂತನೂ ಆದವನು ಯಾರು ಅಂತ. ಇನ್ನು ಮುಂದೆ ಇದೆ, 2 ವಿಶೇಷಣ ಸಾಕು. ಏನು ಗೊತ್ತಾ? ಒಬ್ಬ ಮನುಷ್ಯ ಅವನು ಸಮಾಜದಲ್ಲಿ ಒಂದು ಏನಾದರೂ ಮಹತ್ವವನ್ನು ಸಾಧಿಸಬೇಕಾಗಿದ್ರೆ 2 ಬೇಕು. ಒಂದು, ಅವನಲ್ಲಿ ಗುಣವಂತಿಕೆ, ಸಜ್ಜನಿಕೆ ಮತ್ತು ತಾಕತ್ತು, ಮಾಡುವ ತಾಕತ್ತು, ಕೆಪಾಸಿಟಿ. ಸಜ್ಜನಿಕೆ ಇದ್ದು ಕೆಪಾಸಿಟಿ ಇಲ್ಲದಿದ್ರು ಯಾತಕ್ಕೂ ಉಪಯೋಗ ಇಲ್ಲ. ಕೆಪಾಸಿಟಿ ಇದ್ದು ಸಜ್ಜನಿಕೆ ಇಲ್ಲದಿದ್ರೆ ಅಪಾಯ ಸಮಾಜಕ್ಕೆ. ಅದರಿಂದ ಗುಣ ಮತ್ತು ವೀರ್ಯ ಅಂದ್ರೆ ತಾಕತ್ತು, 2 ಇರಬೇಕು. ಒಳ್ಳೆ ಗುಣವಂತನಾಗಿರ್ಬೇಕು, ತಾಕತ್ತು ಇರಬೇಕು. ಅಂಥ ವ್ಯಕ್ತಿ ಯಾರು
ಅದಕ್ಕೆ ನಾರದರು ಹೇಳಿದ್ರು ರಾಮಚಂದ್ರ ಅಂತ. ಸರಿ ನೋಡಿ, ಎಲ್ಲಾ ಬಗೆಯಿಂದಲೂ ರಾಮಚಂದ್ರನ ಬಗ್ಗೆ ಬರೀಬೇಕು ಅನ್ನತಕ್ಕಂಥ ಪ್ರಚೋದನೆ ಅವರಿಗೆ ಸಿಕ್ಕಿತು. ಆ ಕಡೆಯಿಂದ ನಾರದರು ಹೇಳೋದು, ಇವತ್ತು ಎಲ್ಲ ಗುಣಗಳ ಒಂದು ನೆಲೆ ಅಂತ ಒಬ್ಬ ವ್ಯಕ್ತಿಯ ಬಗ್ಗೆ ನೀನು ಬರೀಬೇಕು ಅಂದ್ರೆ ಇರೋದು ಒಬ್ಬನೇ ಒಬ್ಬ ರಾಮಚಂದ್ರ. ಚತುರ್ಮುಖ ಬಂದ ರಾಮಚಂದ್ರನ ಬಗ್ಗೆ ಅನುಷ್ಠಾನ ಬರದ, ತಾನು ಬರೆದ ಕವನದಲ್ಲಿ ಬಂದದ್ದು ರಾಮನ ಕಥೆ, ತನ್ನ ತಲೆಯಲ್ಲಿ ಕಾಡ್ತಾ ಇರೋದು ರಾಮನ ಚರಿತ್ರೆ, ರಾವಣ ವಧೆ. ಸರಿ, ಕೂತರು ರಾಮಾಯಣ ರಚನೆ ಮಾಡಿದರು. ರಾಮಾಯಣ ಅಂದ್ರೆ ಇದು ನಾವು ಮೊದಲು ವಾಲ್ಮೀಕಿ ರಾಮಾಯಣದ ಪಾತ್ರಗಳಿಗಿಂತ ವಾಲ್ಮೀಕಿಯ ಪಾತ್ರ ಎಷ್ಟು ವಿಚಿತ್ರ ನೋಡಿ. ಅವರ ಒಂದು ಹೃದಯವಂತಿಕೆ, ಒಂದು ಪಕ್ಷಿಯ ಸಾವನ್ನು ಕಂಡು ಇಡೀ ರಾಮಾಯಣದ ದುರಂತ ಅವರ ತಲೆಯಲ್ಲಿ ಕೂತಿತು. ಈ ಬೇಡನಿಗೆ ಅದು ಏನೂ ಅಲ್ಲ, ಒಂದು ಹೊಟ್ಟೆ ಪಾಡು ಅಷ್ಟೇ. ಬಾಡ ಬಿಟ್ಟು ಅದು ಕೆಳಗೆ ಬಿತ್ತು, ಅದನ್ನು ಕೊಂಡೋಗಿ ಮಸಾಲೆ ಹಾಕಿ ಹುರಿದು ತಿಂದ. ಇವರಿಗೆ ಅದರಿಂದ ಆದದ ಪರಿಣಾಮ, ಒಂದು ಘಟನೆ ಬೇರೆ ಬೇರೆ ವ್ಯಕ್ತಿಗಳಲ್ಲಿ ಹಾಗೆ ಪರಿಣಾಮ ಮಾಡುತ್ತೆ. ನಮ್ಮ ಸಂಸ್ಕಾರ, ನಮ್ಮ ಅರಿವಿನ ಹಿನ್ನೆಲೆಯಲ್ಲಿ ಇಡೀ ರಾಮಾಯಣಕ್ಕೆ ಬೇಕಾದ ಹಿನ್ನೆಲೆಯನ್ನು ಆ ಒಂದು ಘಟನೆ ಕೊಟ್ಟಿತ್ತು ಅವರಿಗೆ. ರಚನೆ ಮಾಡಿದ್ರು ಅಂದ್ರೆ ನಾವಾದ್ರೆ ಹೋಗಿ, ನಾನು ಹೇಳಿದೆ ರಾತ್ರಿ ಎದ್ದು ಪೆನ್ನು ತೆಗೆದು ಬರೆಯೋದು. ಹಿಂದಿನ ಕಾಲದಲ್ಲಿ ಯಾರೂ ಕೂಡ ಮಹಾಭಾರತ ಇರಬಹುದು, ರಾಮಾಯಣ ಇರಬಹುದು, ಯಾವುದನ್ನೂ ಕೂಡ ಅವರು ಬರೆದಿಡ್ತಿರ್ಲಿಲ್ಲ. ಒಂದು ಹಾಳೆ ತೆಗೆದು ಬರೆಯೋದು, ಹಾಳೆ ಬದಲಿಗೆ ಭೂರ್ಜ ಪತ್ರ ಎಲ್ಲ ಮಾಡ್ತಿದ್ರು. ಬಟ್ ನಿಜವಾಗಿ ಪ್ರಾಚೀನರು ಗ್ರಂಥವನ್ನ ರಚನೆ ಮಾಡುವುದು ಅಂದ್ರೆ ಬರೆಯೋದಲ್ಲ, ಈಗ ಬರೆಯೋದು. ವಸ್ತುತಃ ನಮ್ಮಲ್ಲಿ ಬರೆದವರು ಯಾರು ಅಂತ ಕೇಳ್ತೇವೆ. ಬರೆದವರು ಅಂದ್ರೆ ಸಂಸ್ಥೆಯಲ್ಲಿ ಏನರ್ಥ ಗೊತ್ತಾ? ಕಾಪಿಯಿಸ್ಟ್ ಅಂತ. ಕಾಪಿ ಮಾಡುವವರು ಯಾರು ಅಂತ. ಆಥರ್ ಬರೆಯೋದಿಲ್ಲ, ಯಾರು ಬರಿಬೋದಲ್ವಾ? ನಾನು ಡಿಕ್ಟೇಟ್ ಮಾಡಿ ನೀವು ಬರಿಬಹುದು. ಹಾಗಾದ್ರೆ ನಾನು ಹೇಳಿದ್ದ ನೀವು ಬರೆದ್ರೆ ಬರೆದವರು ನೀವು, ಆಮೇಲೆ ಯು ಆರ್ ನಾಟ್ ಆಥರ್. ಬರೆದವರು ಅಂತ ಅನ್ನೋದು ನಾವು ಕನ್ನಡದಲ್ಲಿ ಅದ್ರ ಯಾರು? ಲೇಖಕ ಅಂದ್ರೆ ಕಾಪಿಯಿಸ್ಟ್. ಅವನು ಆಥರೇ ಲೇಖಕ ಆಗ್ಬೇಕಾಗಿಲ್ಲ. ಹಿಂದೆ ಯಾರೂ ಬರೀತಿರ್ಲಿಲ್ಲ ಗ್ರಂಥವನ್ನ, ಅದನ್ನ ಲೇಖಕರು ಅಂತ ಹೇಳ್ತಿರ್ಲಿಲ್ಲ. ಗ್ರಂಥ ರಚನೆ ಸ್ಮರಣಂ ಗ್ರಂಥಕೃತಿ ಅಂದ್ರು. ಅದು ಮನಸ್ಸಿನಲ್ಲಿ ನೆನಪಿಸಿಕೊಂಡು ರಚನೆ ಮಾಡಿದರು ಅಷ್ಟೇ. ಇಟ್ಸ್ ಎ ಮೆಂಟಲ್ ಕಾಂಪೋಸಿಷನ್. ಮನಸ್ಸಿನಲ್ಲಿ 24,000 ಶ್ಲೋಕಗಳು ರಚನೆ ಆದವು ಅಷ್ಟೇ. ಚೆನ್ನಾಗಿತ್ತು ಸ್ಮರಣ ಶಕ್ತಿ, 24,000 ಶ್ಲೋಕ ನೆನಪುಳಿಯಿತು. ನಮಗೆ 24,000 ಬಿಟ್ಟು 24 ಶ್ಲೋಕ ನೆನಪುಳಿಯಲ್ಲ, ಏನ್ ಮಾಡೋದು? 24,000 ಶ್ಲೋಕಗಳನ್ನ ಬೌದ್ಧಿಕವಾಗಿ ರಚನೆ ಮಾಡಿ ನೆನಪಿಟ್ಟುಕೊಂಡ್ರು. ಅದು ಇನ್ನು ಹಾಗಾದ್ರೆ ಜನಕ್ಕೆ ಮುಟ್ಟಬೇಕಲ್ಲ. ಈಗ ಅದೇ ಪ್ರೆಸ್ ಇದೆ, ಪ್ರಿಂಟಿಗೆ ಕೊಡ್ತೇವೆ, ಪ್ರಿಂಟಿಂದ ಕಾಂಪ್ಲಿಮೆಂಟರಿ ಕಾಪಿ ನೀವು ಓದೇ ಇದ್ರು ನಿಮ್ಮ ಮನೇಲಿ ಒಂದು ಕಾಪಿ ಇರುವಾಗ ಮಾಡಿಬಿಡ್ತೇವೆ, ಕಳಿಸ್ಬಿಡ್ತೇವೆ. ನಿಮ್ಗೆ ಬೇಡ ಆದ್ರೂ ಬಲವಂತವಾಗಿ ಪೋಸ್ಟ್ನಲ್ಲಿ ಬರುತ್ತೆ ಒಂದು ಕಾಪಿ. ಆಗ ಆ ವ್ಯವಸ್ಥೆ ಇಲ್ಲ, ಜನಕ್ಕೆ ಮುಟ್ಟುವುದು ಹೇಗೆ? ಅದಕ್ಕೆ ಸರಸ್ವತ್ಯಾಸ್ತತ್ವಂ ಕವಿ ಸಹೃದಯ ಖ್ಯಂ ವಿಜಯತೆ ಎಂದು. ಸರಸ್ವತಿ ಇನ್ನೊಬ್ಬರಿಗೆ ಮುಟ್ಟಬೇಕಾಗಿದ್ರೆ ಕವಿ ಎಷ್ಟು ಮುಖ್ಯವೋ ಅದನ್ನು ಆಸ್ವಾದಿಸುವ ಸಹೃದಯನೂ ಅಷ್ಟೇ ಮುಖ್ಯ. ಆದ್ರಿಂದ ನೀವು ಹೇಳಿದ್ದನ್ನ ಕೇಳುವ ನಾನೊಬ್ಬ ಬೇಕು. ಬರೆದು ಓದುವುದಲ್ಲ, ಕೇಳುವ ಸ್ಮರಣೆ. ನೀವು ನೆನಪಿಸಿ ಹೇಳಿದ್ರಿ, ನಾನು ಕೇಳಿದೆ. ವಾಲ್ಮೀಕಿಗಳಿಗೆ ಕೇಳುವವರು ಬೇಕಲ್ಲ. ಈಗ ಕೇಳದೇ ಇದ್ರೆ ಹೊರಗೆ ಹೋಗುದಿಲ್ಲ ಅದು. ಅದಕ್ಕೆ ಹೊರಗೆ ಕೇಳುವವರು. ಅದಕ್ಕೇನ್ ಮಾಡ್ತಾರೆ? ಸೀತೆಯ ಮಕ್ಕಳೇ ಇದ್ರು ಪಾಪ, ಲವಕುಶರು ಅಲ್ಲೇ ಬೆಳೀತಾ ಇದ್ರು. ಆ ಮಕ್ಕಳಿಗೆ ಹೇಳಿಕೊಟ್ರು, ಮಕ್ಕಳಿಗೆ ರಾಮಾಯಣ ಪಾಠ. ಆ ಮಕ್ಕಳು 24,000 ಶ್ಲೋಕ ನೆನಪಿಟ್ಟುಕೊಂಡ್ರು. ಅವರು ಬರ್ಕೊಂಡಿಲ್ಲ, ಪುಸ್ತಕ ಟೆಕ್ಸ್ಟ್ ಬುಕ್ ಪ್ರಿಂಟ್ ಮಾಡಿ ಸರ್ಕಾರದವರು ಸಪ್ಲೈ ಮಾಡಿಲ್ಲ. ಅವರು 24,000 ಶ್ಲೋಕವನ್ನು ಮುಖೋದ್ಗತ ಮಾಡಿಕೊಂಡ್ರು. ಆದರೆ ಒಂದು ತಮಾಷೆ ಇದು ಮುಂದಿನದ್ದು. ಪ್ರತಿಯೊಬ್ಬ ಲೇಖಕನಿಗೂ ಒಂದು ತುಡಿತ ಇರ್ತದೆ. ಕಾಳಿದಾಸ ಒಂದು ಮಾತು ಹೇಳ್ತಾನೆ, ಆ ಪರಿತೋಷಾದ್ ವಿದುಷಾಂ ನ ಸಾಧು ಮನ್ಯೇ ಪ್ರಯೋಗ ವಿಜ್ಞಾನಂ ಬಲವದಪಿ ಶಿಕ್ಷಿತಾನಾಂ ಆತ್ಮನ್ಯಪ್ರತ್ಯಯಂ ಚೇತಃ ಹೇಳ್ತಾರೆ. ವಿದುಷಾಂ ಆ ಪರಿತೋಷಾತ್, ನಾನು ಎಷ್ಟೇ ದೊಡ್ಡ ಒಂದು ಅಧ್ಯಯನ ಮಾಡಿ ಬಹಳ ಆತ್ಮವಿಶ್ವಾಸದಿಂದ ಎಂಥ ಮಹಾಕೃತಿಯನ್ನೇ ಮಾಡಿರಬಹುದು, ಅದನ್ನ ವಿದ್ವಾಂಸರು ನೋಡಿ ಮೆಚ್ಚಿದಾಗ ನನಗೆ ಧೈರ್ಯ, ಅಯ್ಯಪ್ಪ ನಾನು ಮಾಡಿದ್ದನ್ನ ಜನ ಮೆಚ್ಚಿಕೊಂಡ್ರು. ಅಲ್ಲಿ ತನಕ ನನಗೆ ಕಾಳಿದಾಸ ಹೇಳೋ ಮಾತು, ನಾನು ಏನೋ ನಾಟಕ ಬರದೆ ಶಾಕುಂತಲ, ನನಗೆ ಖುಷಿ ಆಯ್ತು, ಯಾಕಂದ್ರೆ ನಾನೇ ಬರೆದದ್ರಿಂದ ನಾನು ಮಾಡಿದ್ ನನಗೆ ಖುಷಿ. ಆದ್ರೆ ನಿಮಗೆ ಖುಷಿ ಆಯ್ತೋ ಇಲ್ಲವೋ ಅನ್ನೋದು ಮುಖ್ಯ. ನನಗೆ ಜನರು ನೋಡಿ ಸಂತೋಷ ಪಟ್ಟಾಗ ನಾನು ಮಾಡಿದ್ದರ ಬಗ್ಗೆ ನನಗೆ ಸಂತೋಷ, ತೃಪ್ತಿ. ವಾಲ್ಮೀಕಿಗಳಿಗೂ ಇದನ್ನು ಪ್ರತಿಯೊಬ್ಬ ಲೇಖಕನೂ ಇದನ್ನು ಅನುಭವಿಸ್ತಾರೆ. ಲೇಖಕ ಅಂತ ನಾನು ಇವತ್ತಿನ ಅರ್ಥದಲ್ಲಿ ಹೇಳಿದ್ದು, ಪ್ರತಿಯೊಬ್ಬ ಗ್ರಂಥಕಾರನು ಈ ತುಡಿತ.
ವಾಲ್ಮೀಕಿ ಮುನಿಗಳಿಗೆ ನಾನು ವಾಲ್ಮೀಕಿ ರಾಮಾಯಣವನ್ನ ರಚನೆ ಮಾಡಿದೆ. ಅವ್ರು ಹೇಳ್ತಾರೆ, ಕ್ಲಾದೆಯ ಸರ್ವಗಾತ್ರಾಣಿ ಮನಾಂಸಿ ಹೃದಯಾನಿಚ. ಅವ್ರು ಹೇಳ್ತಾರೆ, ಏನು ಖುಷಿಯಿಂದ ಅವರಿಗೆ ಭಾರಿ ಖುಷಿ ಆಗ್ಬಿಟ್ಟಿದೆ. ಅವ್ರು ಹೇಳ್ತಾರೆ, ಇದು ಖುಷಿ ಕೊಡುವಂತಹ ಗ್ರಂಥ. ಯಾವುದನ್ನ? ಬರೇ ಮನಸ್ಸಿಗಲ್ಲ, ಮನಸ್ಸಿಗೆ ಖುಷಿ, ಕೆಲವು ಮನಸ್ಸಿಗೆ ಅಂದ್ರೆ ಇಂಟೆಲೆಕ್ಚುವಲ್ ಅಪ್ರೋಚ್, ಕೆಲವು ಭಾವುಕತೆಯನ್ನು ಕೆದಕುವ ಹೃದಯಕ್ಕೆ ಖುಷಿ ಕೊಡುವಂತಹದ್ದು, ಕೆಲವು ತಲೆಗೆ ಖುಷಿ ಕೊಡುವಂತಹದ್ದು, ಕೆಲವು ಹೃದಯಕ್ಕೆ, ಕೆಲವು ಮನಸ್ಸಿಗೆ ಅಂದ್ರೆ ಚಿಂತನೆಗೆ, ಕೆಲವು ಹೃದಯ ಭಾವುಕತೆಗೆ. ಇದು ಅಷ್ಟೇ ಅಲ್ಲ, ಸರ್ವಾಂಗಕ್ಕೆ ಖುಷಿ ಕೊಡುತ್ತೆ. ಅಂದ್ರೆ ರಾಮನ ಕತೆ ಕೇಳ್ತಾ ಕೇಳ್ತಾ ನಖಶಿಖಾಂತ ಮೈ ನಿವರೆದ್ದು ಹೋಗುವುದು, ರೋಮಾಂಚ, ಇಡೀ ಮೈಯಲ್ಲಿ ಆನಂದದ ಆವಿಷ್ಕಾರ ಆಗತ್ತೆ ಅಂತ ಅವರಿಗೆ ಖುಷಿಯಾಗಿದೆ. ಹಾಗಾದ್ರೆ ಸಂಶಯ ಅಲ್ಲ, ನಾನು ರಚನೆ ಮಾಡಿದ್ರಿಂದೇ ಖುಷಿಯಾಗಿ, ಪ್ರತಿಯೊಬ್ಬರಿಗೂ ಅವರವರ ಕವಿತೆ ಚಂದ ಕಾಣುತ್ತೆ, ಇನ್ನೊಬ್ಬರು ಚಂದ ಕಾಣೋದಿಲ್ಲ. ಅದೇ ನಾನು ರಚನೆ ಮಾಡಿದ್ರಿಂದ ಚಂದ ಕಾಣೋದೋ ನಿಜವಾಗಿ ಚಂದ ಇರುವುದರಿಂದಲೋ ಅಂತ ಒಂದು ಸಂಶಯ. ನೋಡಿ, ವಾಲ್ಮೀಕಿ ಅಂತ ಒಬ್ಬ ಮಹಾನ್ ವ್ಯಕ್ತಿಗೆ ಇವತ್ತು ಯಾರನ್ನ ನಾವು ಆದಿಕವಿ ವಾಲ್ಮೀಕಿಂ ಉಪಜೀವಂತಿಕ ವಯ ತರ್ಣಕ, ಇಡೀ ಕವಿ ಸಮುದಾಯ ಭಾರತ ದೇಶದಲ್ಲಿ ಅನಂತರ ಬಂದ ಎಲ್ಲ ಭಾಷೆಯ ಕವಿಗಳು ಕೂಡ ವಾಲ್ಮೀಕಿಗೆ ಋಣಿಗಳು. ಆತ ಆದಿಕವಿ ಅಂತ ಕರೆಯುವ ವಾಲ್ಮೀಕಿಗೆ ತುಡಿತ, ನಾನು ರಚನೆ ಮಾಡಿದ ಕಾವ್ಯ, ನಾನು ಮಕ್ಕಳಿಗೆ ಪಾಠ ಮಾಡಿದೆ, ಮಕ್ಕಳು ಹಾಡ್ತಾರೆ, ಚಂದ ಹಾಡ್ತಾರೆ. ಕೆಲವು ಸರ್ತಿ ಏನಾಗತ್ತೆ ಅಂದ್ರೆ ಕೆಟ್ಟ ಕವನಗಳನ್ನು ಕೂಡ ಒಳ್ಳೆ ರೀತಿಯಿಂದ ಹಾಡಿಬಿಟ್ರೆ ಖುಷಿ ಆಗುತ್ತೆ ಕೇಳಲಿಕ್ಕೆ. ಅದನ್ನು ಹಾಡುವವರ ಚಮತ್ಕಾರ, ಬರೆದವರದ್ದಲ್ಲ. ರಚನೆ ಮಾಡಿದ ಕೆಟ್ಟ ಕವನವನ್ನು ಒಳ್ಳೆ ರಾಗದಲ್ಲಿ ಹಾಡಿಬಿಟ್ರೆ ಅದ್ಭುತ ಕವನ ಕಾಣುತ್ತೆ, ಒಳ್ಳೆಯ ಕವನ ಕೆಟ್ಟದಾಗಿ ಹಾಡಿಬಿಟ್ರೆ ಕಿವಿ ಮುಚ್ಚಿಕೊಳ್ಳುವ ಅಂತ ಕಾಣುತ್ತೆ. ಹಾಗಾಗಿ ಅವರು ಹಾಡುವುದು ಚೆನ್ನಾಗಿರೋದ್ರಿಂದಲೂ ಆಗಿರ್ಬೋದು. ನನ್ನ ಕಾವ್ಯ ನಿಜವಾಗಿ ಚೆನ್ನಾಗಿದೆಯೋ ಅಥವಾ ಆ ಹುಡುಗರು ಹಾಡುವುದರಿಂದ ಚಂದ ಕಾಣೋದಾ, ನಾನು ರಚನೆ ಮಾಡಿದ್ರೆ ನನಗೆ ಚಂದ ಕಾಣೋದಾ, ತೀರ್ಮಾನ ಮಾಡಬೇಕು ಅಂತ. ಇದು ನೋಡಿ, ಇದೊಂದು ಅದ್ಭುತ. ಇದು ವಾಲ್ಮೀಕಿ ಇದಕ್ಕೋಸ್ಕರ ಏನ್ ಮಾಡಿದ್ರು ಗೊತ್ತುಂಟಾ? ಆಶ್ರಮದ ಎಲ್ಲಾ ಋಷಿಗಳನ್ನು ಕರೆದರು. ನಮ್ಮ ಹುಡುಗರು ಕಾವ್ಯ ವಾಚನ ಮಾಡ್ತಾರೆ, ತಾವು ಬಂದು ಕೇಳಬೇಕು. ಅವರು ಒಳಗಿಂದ ಏನಂದ್ರೆ ತನ್ನ ಕಾವ್ಯದ ಬಗ್ಗೆ ರಿಯಾಕ್ಷನ್ ತಿಳಿಬೇಕಿತ್ತು, ಓದುಗರ ಅಭಿಪ್ರಾಯ, ವಾಚಕರ ಅಭಿಪ್ರಾಯ. ನೋಡಿ ಎಷ್ಟು ಅದ್ಭುತ ಅದು. ಆ ಎಲ್ಲ ಋಷಿಗಳನ್ನ ಕರೆದ್ರು. ಋಷಿಗಳು ಬಂದಿದ್ದಾರೆ, ಈ ಹುಡುಗರು ಹಾಡಿದ್ದಾರೆ. ದಿನಾ ಕಾವ್ಯ ವಾಚನ ಎಷ್ಟು ದಿವಸ ಹಿಡಿತೋ ಒಂದು ಇಟ್ಕೊಳ್ಳಿ, ಅದನ್ನ 7 ದಿವಸ ಹಿಡಿತೋ 14 ದಿವಸ ಹಿಡಿತೋ ಗೊತ್ತಿಲ್ಲ. ಓದ್ತಾ ಇದ್ದಾರೆ, ಇವ್ರು ಕೇಳ್ತಾ ಇದ್ದಾರೆ, ಬಂದು ಕೇಳೋದು. ದಿವಸಕ್ಕೆ 1 ಗಂಟೆಯೋ 2 ಗಂಟೆಯೋ 3 ಗಂಟೆಯೋ 4 ಗಂಟೆಯೋ ವಾಚನ ನಡೀತಾ ಇತ್ತು. ಪೂರ್ತಿ ವಾಚನ ಮುಗಿಯಿತು. ವಾಲ್ಮೀಕಿಗಳಿಗೆ ಕೇಳಲಿಕ್ಕೆ ಬಂದ ಋಷಿಗಳನ್ನ ಫೇಶಿಯಲ್ ಎಕ್ಸ್ಪ್ರೆಷನ್, ಅವ್ರಿಗೆ ಖುಷಿ ಆಯ್ತು, ಅವ್ರನ್ನ ಸಂತೋಷ ಪಟ್ರು, ಮುಖ ಸಿಂಡರಿಸ್ಕೊಂಡು ಹೋಗ್ತಾ ಇದ್ದಾರ. ಎಂಥದ್ದು ಮಾರಾಯ ಈ ವಾಲ್ಮೀಕಿದು ರಗಳೆ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಎಂಥದ್ದು ಅವರಿಗೆ ಅದನ್ನ ನೋಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಖುಷಿ ಪಡ್ತಾ ಇದ್ದಾರೆ. ಮುಂಚಿನ ದಿವಸ ಬಂದವರಿಗಿಂತ ಮರು ದಿವಸ 2 ಜನ ಹೆಚ್ಚು ಬಂದ್ರು, ಅದು ಮಾಡಿದ ಮತ್ತು ಹೆಚ್ಚು ಬಂದ್ರು. ಓ, ಜನ ಹೆಚ್ಚು ಬರ್ತಾ ಇದ್ದಾರೆ, ಖುಷಿಯಾಗಿದೆ, ಬಹಳ ಖುಷಿ ಆಯ್ತು ವಾಲ್ಮೀಕಿಗಳಿಗೆ. ಆದ್ರೆ ಕೊನೆಗೆ ಅವರು ಹೇಳ್ತಾರೆ, ವಾಪಸ್ ಹೋಗುವಾಗ ಮುಗಿಯಿತು, ವಾಚನ ಮುಗಿಯಿತು. ಅವ್ರು ತಮಾಷೆ ಅಂದ್ರೆ ತನ್ನ ಕಾವ್ಯ ಅಂತ ಹೇಳಿದ್ರು, ತಮ್ಮ ಹುಡುಗರು ಹಾಡ್ತಾರೆ, ತಾವು ಕೇಳಿಕ್ ಬರ್ಬೇಕು ಅಂತ. ಯಾಕಂದ್ರೆ ನನ್ನ ಕವನ ಓದ್ತಾರೆ, ಕೇಳಿ ಅಂತ ಹೇಳಿಕ್ ಆಗೋಲ್ಲ. ಇಷ್ಟು ಮುಜುಗರವನ್ನು ಯಾವ ರೀತಿ ವಾಲ್ಮೀಕಿಗಳು ಒಂದು ಮನುಷ್ಯನ ಭಾವನೆಗಳನ್ನ, ತನ್ನದೇ ಭಾವನೆಗಳನ್ನ ಅವ್ರು ಬಿಡಿಸಿಟ್ಟ ರೀತಿ ಅದ್ಭುತ. ಹುಡುಗರು ಹಾಡಿ ಆದ್ಮೇಲೆ ಏನಾಯ್ತು ಅಂತ ಗೊತ್ತಾ? ಆಳ ತಮಾಷೆ ಅಂದ್ರೆ, ಕಶ್ಚಿತ್ ಕಮಂಡಲುಂಪ್ರಾದಾದ ಕೌಪಿ ನಮ್ಮ ಪುರೋಮುನಿ. ಆ ಬಂದವರಿದ್ದಾರಲ್ಲ, ಬಂದವರು ಭೃಸೀಮನ್ಯ, ಖುಷಿ ಆಯ್ತಂತೆ ಋಷಿಗಳಿಗೆ. ಹೋಗುವಾಗ ಏನಾದ್ರೂ ಹುಡುಗರಿಗೆ, ವಾಲ್ಮೀಕಿಗಲ್ಲ, ಹುಡುಗರಲ್ವ ಹಾಡಿದ್ದು, ಹುಡುಗರು ಪಾಪ ಚೆನ್ನಾಗಿ ಹಾಡಿದ್ರು. ಹುಡುಗರಿಗೆ ಏನಾದ್ರೂ ಪ್ರೆಸೆಂಟೇಶನ್ ಕೊಡಬೇಕು ಅಂತ. ಹುಡುಗರೇ ಎಂಥದುಂಟು, ಇವಾಗ ಕಾಡಿನ ಋಷಿಗಳು, ಅವ್ರ ಚಿನ್ನ ಬಂಗಾರ ಬೆಳ್ಳಿ ಬಂಗಾರ ಇಲ್ಲ, ದುಡ್ಡಿಲ್ಲ. ಅವರು ತಿರುವುದೊಂದು ಕೃಷ್ಣಾಜಿನ, ಆಮೇಲೆ ಕೌಪಿನ, ಕಟಸೂತ್ರ. ಅದು ಯಾವ್ದ್ರದ್ದು ಕಟಸೂತ್ರ? ಬಂಗಾರದ ಕಟಸೂತ್ರ ಅಲ್ಲ, ದರ್ಬೆ, ಕಾಶ, ಹುಲ್ಲಿನಿಂದ ಮಾಡಿದ ಕಟಸೂತ್ರ. ಆಮೇಲೆ ಪಂಚೆ, ಮೈವರಸು ಪಂಚೆ ಇರಬಹುದು, ಕಮಂಡಲು. ಇಷ್ಟೇ. ಕಮಂಡಲು ಅಂದ್ರೆ ಬೆಳ್ಳಿ ಗಿಂಡಿ, ಬಂಗಾರದ ಗಿಂಡಿ ಅಲ್ಲ, ಅದು ಗೆರಟೆ, ಮರದಿಂದ ಮಾಡಿದ ಕಮಂಡಲು. ಮತ್ತೆ ಅಲ್ಲಿ ಬಂದಾಗ ಎಲ್ಲ ಹಿಡ್ಕೊಂಡು ಬರ್ಬೇಕಾಗಿಲ್ಲಲ್ಲ, ಕೆಲವರು ಹಿಡ್ಕೊಂಡು ಬಂದಿದ್ದಾರೆ, ಕೆಲವರು ಕಮಂಡಲು ಬಿಟ್ಟು ಬಂದವರು ಇರ್ಬೋದು, ಹತ್ತಿರದವರು ಆಶ್ರಮ. ಇವರಿಗೆ ಆ ಹುಡುಗನು ಹಾಡುವುದನ್ನು ಕೇಳಿದ ಮೇಲೆ ಏನಾದರೂ ಕೊಡಬೇಕು ಈ ಮಕ್ಕಳಿಗೆ. ನೋಡಿ, ಆ ಒಂದು ಹೃದಯದ
ಒಳಗಿನ ತುಡಿತಗಳನ್ನ, ಸಣ್ಣ ಸಣ್ಣ ಸಂಗತಿಗಳನ್ನು ವಾಲ್ಮೀಕಿ ಚಿತ್ರಿಸುವ ಬಗೆ. ಏನಾದರೂ ಕೊಡಬೇಕು ಈ ಹುಡುಗರಿ ಅಂತ. ನೋಡಿ ಎಂಥದುಂಟು, ಏನಿಲ್ಲ. ಒಬ್ರು ಕಮಂಡಲು ಹಿಡ್ಕೊಂಡು ಬಂದಿದ್ರಂತೆ. ಪಾಪ ಅವ್ರ ಹತ್ರ ಮತ್ತೆ ಮನೆ ಹೋಗಿ ಮತ್ತೊಂದು ಕಮಂಡಲು ಹುಡುಕಬೇಕು ನಾಳೆ ಸಂಧ್ಯಾ ವಂದನೆಗೆ. ಆದ್ರೂ ಅಡ್ಡಿಲ್ಲ ಅಂತ. ಕಮಂಡಲು ಕೊಡುವುದು ಅಂದ್ರೆ ಸರ್ವಸ್ವ ಕೊಟ್ಟ ಹಾಗೆ. ನಾವೀಗ ಒಬ್ಬ ಮನುಷ್ಯನಿಗೆ ಒಂದು 10,000 ರೂಪಾಯಿ ಕೊಟ್ಟವಂತ ಒಂದು 10 ಲಕ್ಷ ರೂಪಾಯಿ ಇರುತ್ತೆ, 10,000 ರೂಪಾಯಿ ಕೊಡೋದು ಅಷ್ಟೇ. ಇದು ಹಾಗಲ್ಲ, 10 ಲಕ್ಷವೂ ಕೊಟ್ಟ ಹಾಗೆ. ನಾಳೆಗೆ ಇವರಿಗೆ ಸಂಧ್ಯಾ ವಂದನೆ ಕಮಂಡಲು ಇಲ್ಲ, ಹುಡುಕಬೇಕು. ತೆಗೆದುಕೊಟ್ಟು, ಅಪ್ಪ ಸಂತೋಷ ಆಯ್ತು ತಗೋ ಅಂತ ಕಮಂಡಲನ್ನೇ ಕೊಟ್ರಂತೆ. ಅದರ ಒಂದು ಅವರು ಕೊಡುವ ವಸ್ತುವಿನ ಹಿಂದೆ ಇರತಕ್ಕಂಥ ಒಂದು ಅದರ ಬೆಲೆ ಮೌಲ್ಯ ನೋಡಿ. ಆ ಕಮಂಡಲು ಕೊಡುವುದು ಅಂದ್ರೆ ಒಬ್ಬ ಮನುಷ್ಯ ತನ್ನ ಸರ್ವಸ್ವವನ್ನು, ತನ್ನ ಇಡೀ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಟ್ರಾನ್ಸ್ಫರ್ ಮಾಡಿದ ಹಾಗೆ. ಏನೋ ಒಂದು 10 ಲಕ್ಷ ರೂಪಾಯಿ 10,000 ರೂಪಾಯಿ ದೊಡ್ಡ ಸಂಗತಿ ಅಲ್ಲ ಅದು. ಕಮಂಡಲು ಪ್ರಾದಾತ್. ಮತ್ತೆ ಅವನಿಗೆ ಯಾವತ್ತು ಅವ್ರು ಸಂಧ್ಯಾವಂದನೆ ಮಾಡ್ಲಿಕ್ಕೆ ಇನ್ನೊಂದು ಕಮಂಡಲು ತಯಾರು ಮಾಡಬೇಕು. ಬೃಸಿ ಮನ್ಯ, ಮತ್ತೊಬ್ರು ಪಾಪ ಅಲ್ಲಿ ಬಂದು ಕೂತ್ಕೊಳ್ಳಿಕ್ಕೆ. ಈಗೆಲ್ಲ ಅದೇ ನಮಗೆ ಎಲ್ಲ ಕುರ್ಚಿ ವ್ಯವಸ್ಥೆ ಆರ್ಗನೈಸರ್ಸ್ ಮಾಡ್ತಾರೆ. ಕುರ್ಚಿಯಲ್ಲಿ ಪೊಗದಷ್ಟಾಗಿ ಬಂದು ಕೂತ್ ಬಿಟ್ರೆ ಸಹಿ. ಅಲ್ಲಿ ಕುರ್ಚಿ ವ್ಯವಸ್ಥೆಯಲ್ಲಿದೆ, ಹೋಗ್ಕೊಳ್ಳಿ. ಚಾಪೆ ವ್ಯವಸ್ಥೆಯಲ್ಲಿದೆ. ನಿಮ್ಮ ಆಸನಗಳನ್ನು ನೀವೇ ತರಬೇಕಾಗಿ ವಿನಂತಿ ಅಷ್ಟೇ. ಇವರು ಚಾಪೆ ಇಟ್ಕೊಂಡು ಬರೋದು, ಕೂತ್ಕೊಳ್ಳೋದು, ಹೋಗೋ ಚಾಪೆ ಬಲ್ಲಿ ಇಟ್ಕೊಂಡು ಹೋಗೋದು. ಬೃಸಿ ಅಂದ್ರೆ ಕೃಷ್ಣಾರ್ಜುನದ ಕೂತ್ಕೊಳ್ಳಿಕ್ಕೆ ಮಾಡ್ತಕ್ಕ ಚಾಪೆ, ಹುಲ್ಲಿನ ಚಾಪೆ. ಹಿಂದೆ ಕುರ್ಚಿ ವ್ಯವಸ್ಥೆ ಇರ್ಲಿಲ್ಲ ನೋಡಿ, ಕಾಡಿನಲ್ಲಿ ಇತ್ತು, ಇಲ್ಲ ಅಂತಲ್ಲ, ಅರಮನೆಗಳೆಲ್ಲ ಇತ್ತು. ಈಗ ಉಪನಿಷತ್ನಲ್ಲಿ ಬರುತ್ತೆ, ಕೂರ್ಚಾತ್ ಉಪಾವಸನ್ನ. ಯಾಜ್ಞವಲ್ಕ್ಯರು ಬಂದರಂತೆ, ಜನಕ ಕೂರ್ಚಾತ್ ಉಪಾವಸನ್ನ, ಕುರ್ಚಿಯಿಂದ ಇಳಿದ ಅಂತ ಹೇಳ್ತಾರೆ. ಕೂರ್ಚ ಅಂದ್ರೆ ಕುರ್ಚಿ. ನೋಡಿ, ಎಲ್ಲ ಶಬ್ದಗಳು ನಾವು ಸಂಸ್ಕೃತದಿಂದ ಕದ್ದು ನಾವು ಬೇಕಾದಾಗ ಮಾಡ್ಕೊಂಡಿದ್ದೇವೆ, ಸಂಸ್ಕೃತ ಮರೆತು ಬಿಟ್ಟಿದ್ದೇವೆ. ಶಬ್ದಗಳೆಲ್ಲ ಸಂಸ್ಕೃತದಿಂದ ಕದ್ದೇ ಮಾಡೋದು. ಸರಿ, ಅವರು ಒಬ್ರು ಬೃಸಿವನ್ಯ, ಕೃಷ್ಣಾರ್ಜುನ ಕೂತ್ಕೊಳ್ಳಿಕ್ಕೆ. ಮತ್ತೆ ಅಲ್ಲಿ ರಾತ್ರಿ ಹೋಗಿ ಸಂಧ್ಯಾವಂದನೆಗೆ ಬೇರೆ ಆಸನ ಮಾಡಬೇಕು, ಹುಲ್ಲಿನ ಚಾಪೆ. ಅದನ್ನೇ, ಅಪ್ಪ ಸಂತೋಷ ಆಯ್ತು, ಇದು ನಿನಗಿರ್ಲಿ ಅಂತ ಒಬ್ಬ ಕೊಟ್ಟಂತೆ. ಮತ್ತೊಬ್ಬರು ಏನ್ ಮಾಡಿದ್ದಾರೆ ಅಂದ್ರೆ, ಅವ್ರು ಏನೂ ತರಲಿಲ್ಲ. ಕೂತ್ಕೊಳ್ಳಿಕ್ಕೆ ಕಾಡಿನಲ್ಲಿ ಅಲ್ವಾ, ಎಲ್ಲ ಹುಲ್ಲಿದ್ದಲ್ಲಿ ಕೂತ್ಕೊಂಡ್ರೆ ಸೈ, ಇಲ್ಲ ಶಿಲಾಫಲಕದಲ್ಲಿ ಕೂತ್ಕೊಂಡ್ರೆ ಸೈ ಅಂತ. ಕಮಂಡಲು ಆಶ್ರಮದಲ್ಲಿ ಬಿಟ್ಟು ಬಂದಿದ್ದಾರೆ. ಆದ್ರೆ ಏನು ಅಂದ್ರೆ, ಒಂದು ಕೌಪಿನ ಉಟ್ಕೊಂಡಿದ್ದಾರೆ, ಮತ್ತೊಂದು ನಾಳೆಗೆ ಒಂದು ಸ್ಪೇರ್ ಕೌಪಿನ. ನೋಡಿ ಅವರ ಕಷ್ಟ ನೋಡಿ. ಮತ್ತೆ ನಾಳೆಗೆ ಇನ್ನೊಂದು ಕೌಪಿನ ಹುಡುಕ್ಬೇಕು. ಸರ್ವಸ್ವ ದಾನ ಅಂದ್ರೆ ಇದನ್ನು ವಾಲ್ಮೀಕಿ ಹೇಳೋದು. ಆ ಒಂದು ದಾನದ ಹಿಂದೆ ಇರತಕ್ಕಂಥ ತ್ಯಾಗ. ಕೌಪಿನಂ ಅಪರೋಮನಿ, ಅಪ್ಪ ನಾನು ಬೇರೆ ಕೌಪಿನ ಮಾಡ್ಕೋತೇನೆ, ಆದ್ರೆ ನಿನ್ನ ಸಂತೋಷ ಏನಾದ್ರೂ ಕೊಡದೆ ಹೋಗ್ಲಿಕ್ಕೆ ಮನಸ್ಸು ಬರೋಲ್ಲ, ಈ ಕೌಪಿನ ತಗೋ ಅಂತ ಕೊಟ್ರು. ಅದು ಯಾವ ಕಾವ್ಯದಲ್ಲಿ ಇಂಥ ಸೊಬಗು ನೋಡೋದ್ರಿ. ಸಂತೋಷ ಆದಾಗ ಏನು ಕೊಡಬೇಕು ಅಂದ್ರೆ ಏನೂ ಇಲ್ಲ, ಕೌಪಿನ ಕೊಟ್ಟ ಒಬ್ಬ. ಕೆಲವರು ಅವು ಪಾಪ ಸ್ಪೇರ್ ಕೌಪಿನೂ ತರಲಿಲ್ಲ, ಹುಟ್ಟುಕೊಂಡದ್ದು ಮಾತ್ರ ಏನ್ ಮಾಡ್ಬೇಕು, ಏನಿಲ್ಲ, ಬರಿಗೆಯಲ್ಲಿ ಬಂದ್ಬಿಟ್ಟಿದ್ದಾರೆ. ನಮ್ಮಲ್ಲಿ ಆಗತ್ತೆ, ಈ ಮದುವೆಗಿದೆ ಹೋದಾಗ ನೋ ಪ್ರೆಸೆನ್ಸ್ ಪ್ಲೇಸ್ ಅಂತ ಹಾಕಿಬಿಡ್ತಾರೆ. ನಾವು ಅದನ್ನ ನಂಬ್ಕೊಂಡು ಹೋಗ್ಬಿಡ್ತೇವೆ. ಅಲ್ಲಿ ಹೋದ್ರೆ ಎಲ್ಲರೂ ಪ್ರೆಸೆಂಟೇಷನ್ ಮಾಡಿಬಿಡ್ತಾರೆ. ಕಡೆಗೆ ನಾವು ಕಡೆಗೆ ಪಕ್ಕದ ಒಂದು ಸ್ವಲ್ಪ ಒಂದು ಕವರ್ ಒಂಚೂರು ದುಡ್ಡು ಇದ್ರ ಮತ್ತೆ ಹೋಗ್ತೇವೆ. ಅಲ್ಲಿ ಹೋಗಿ ಮತ್ತೆ ಕೊಡು ಗಡಿಬಿಡಿ ಮಾಡಿ. ಇವರು ಪಾಪ ಹಾಗೆ ಬರಿಗೆಯಲ್ಲಿ ಬಂದ್ಬಿಟ್ಟಿದ್ದಾರೆ. ಕಡೆಗೆ ಏನ್ ಮಾಡ್ಬೇಕು, ಹೋದ್ರಂತೆ ನೋಡಿ, ಆಯುಷ್ಯಂ ಅಪರೇ ಪ್ರಾಹು ಮುದಾ ತತ್ರ ಮಹರ್ಷಯ. ಕೆಲವರು ಬಂದ್ರಂತೆ, ಅಪ್ಪ ನಮ್ಮ ಹತ್ರ ಏನೂ ಇಲ್ಲ ಕೊಡ್ಲಿಕ್ಕೆ, ಅದು ಸಂತೋಷ ಆಗಿದೆ, ನೀವು ದೀರ್ಘಕಾಲ ದೀರ್ಘಾಯುಷ್ಯಗಳಾಗಿ ಬಾಳಿಯಪ್ಪ ಅಂತ ತಲೆ ಕೈ ಇಟ್ಟು ಆಶೀರ್ವಾದ ಮಾಡಿದರಂತೆ. ಇದಕ್ಕಿಂತ ದೊಡ್ಡ ತ್ಯಾಗ ಏನ್ರಿ, ಕೊಡುಗೆ ಅಂತ. ಇದನ್ನು ನೋಡ್ತಾ ವಾಲ್ಮೀಕಿಗಳಿಗೆ ಇದು ಆ ಹುಡುಗರಿಗೆಲ್ಲ ಪ್ರೆಸೆಂಟೇಷನ್ ಕೊಟ್ಟದ್ದು ನನ್ನ ಕಾವ್ಯಕ್ಕೆ ಅಂತ ಖುಷಿ ಆಗೋಯ್ತು ಒಳಗಿಂದ. ಅದು ಖುಷಿ ನೋಡಿ. ಆ ಕಾವ್ಯದ ಬಗ್ಗೆ ರಿಯಾಕ್ಷನ್ ಅನ್ನ ಅವರು ನಿಂತು ನೋಡುವುದು, ಅದನ್ನ ಆಸ್ವಾದ ಮಾಡುವುದು, ಅದನ್ನ ಎಂಜಾಯ್ ಮಾಡುವುದು. ಒಬ್ಬ ಮನುಷ್ಯನ ಒಳಗಿನ ತುಡಿತಗಳನ್ನು ಅವರು ಚಿತ್ರಿಸುವ ಬಗೆ ಇದು. ಎಳೆಯಾಗಿ ನಮ್ಮ ಒಳಗಿನ ಅಂತರಂಗದ ತುಡಿತಗಳನ್ನು ಚಿತ್ರಿಸುವುದಕ್ಕೆ ವಾಲ್ಮೀಕಿಯನ್ನು ಬಿಟ್ರೆ ಇಲ್ಲ. ಯಾವ ಕವಿ ಇದನ್ನು ಹೇಳ್ತಾನೆ ಹೇಳಿ. ಎಲ್ಲ ತುಂಬಾ ಖುಷಿ ಆಯಿತು. ಹಾಗಾದ್ರೆ ನಮ್ಮ ಆಶ್ರಮದ ಎಲ್ಲ ಋಷಿಗಳು ಕೇಳಿ ಸಂತೋಷ ಪಟ್ಟಿದ್ದಾರೆ. ಎಲ್ಲ ಋಷಿಗಳು ದೊಡ್ಡ ಜ್ಞಾನಿಗಳು, ಅವರು ಬ್ರಹ್ಮಜ್ಞಾನಿಗಳು. ಇಂಥ ಮಹಾತ್ಮರಿಗೆ ಖುಷಿಯಾಗಿದೆ, ಯಾರೋ ಪೆದ್ದುಗಳಲ್ಲ. ಖುಷಿಯಾಗಿದೆ ಅಂದ್ರೆ ಹಾಗಾದ್ರೆ ಕಾವ್ಯ ಚೆನ್ನಾಗಿದೆ ಅಂತ. ಅಷ್ಟಾದ ಮೇಲೆ ಮಕ್ಕಳೇ ಹೋಗಿ ಅಯೋಧ್ಯೆಯಲ್ಲಿ ಹೋಗಿ ರಾಮನ ಮುಂದೆ ಹಾಡಿ ಅಂತ ಕಳಿಸಿದ್ರು. ಆಮೇಲೆ ಧೈರ್ಯವಾಗಿ ಆ ಹುಡುಗರನ್ನ ಅಯೋಧ್ಯೆಯ ಬೀದಿಯಲ್ಲಿ ಹಾಡಿ ರಾಮನ ಮುಂದೆ ಹಾಡಿಸಿದ್ರು. ಇದು ಮುಂದಿನ ಕಥೆ. ಅಂದ್ರೆ ಇಡೀ ವಾಲ್ಮೀಕಿ ತನ್ನ ಬಗ್ಗೆ ಕೊಟ್ಟಿರ್ತಕ್ಕಂಥ ಸುಳುವು ಇಷ್ಟು. ಅದರ ಹಿಂದೆ ಇರತಕ್ಕಂಥ ಒಂದು ಕವಿ ಹೃದಯ, ಕವಿಯ ತುಡಿತ,
ಅದನ್ನ ಇಷ್ಟು ಹೇಳಿದ ಮೇಲೆ ಇದು ಅಭೂತಪೂರ್ವವಾದ ಕಾವ್ಯ. ಅದು ಹೇಳಿದಲ್ಲ, ಹೃದಯತ್ ಸರ್ವಗಾತ್ರಾಣಿ ಮನಾಂಸಿ ಹೃದಯಾನಿಚ, ಅಲ್ಲೇ ಹೇಳಿದರು ಅದನ್ನ. ಇದು ರಾಮಾಯಣ ಅಂತಂದ್ರೆ ಇದು ವೇದ ರಾಮಾಯಣವಾಗಿ ಬಂತು. ರಾಮ ನಾರಾಯಣ ರಾಮನಾಗಿ ಬಂದ, ವೇದ ರಾಮಾಯಣವಾಗಿ ಬಂತು. ವೇದವಿದ್ಯೆ ಪರೇ ಪುಂಸಿ ಜಾತೆ ದಶರಥಾತ್ಮಯೇ ವೇದ ಪ್ರಾಚೇತ ಸಾದ ಆಸೀತ್ ಸಾಕ್ಷಾತ್ ರಾಮಾಯಣಾತ್ಮನ. ಹೀಗೆ ಅವರಿಗೊಂದು ಭರವಸೆ ಬಂತು. ನಾನು ವೈದಿಕ ಸಾಹಿತ್ಯದ ಒಂದು ಪುನರುತ್ಥಾನ ಕಾರ್ಯವನ್ನು ಈ ಕಾವ್ಯದ ಮೂಲಕ ಮಾಡ್ತಾ ಇದ್ದೇನೆ. ಭಗವಂತರ ಅವತಾರದ ಮಹಿಮೆಯ ಮೂಲಕ ಅಧ್ಯಾತ್ಮದ ಸಂದೇಶವನ್ನು ಜಗತ್ತಿಗೆ ಈ ಗ್ರಂಥದ ಮೂಲಕ ಕೊಡ್ತಾ ಇದ್ದೇನೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಭಗವಂತನ ಅನುಗ್ರಹ, ಚತುರ್ಮುಖ ಆದೇಶ, ನಾರದರಿಂದ ಸಂದೇಶ, ಇದೆಲ್ಲದಿಂದ ನಾನು ಪಡೆದಿದ್ದೇನೆ ಅಂತ ಧೈರ್ಯದಿಂದ ರಚನೆ ಆಯಿತು. ಹೀಗೆ 7 ಕಾಂಡಗಳಲ್ಲಿ ರಾಮಾಯಣ ರಚನೆಯಾಯಿತು. ಇದರ ಬಗ್ಗೆ ನಮ್ಮಲ್ಲಿ ಅನೇಕ ಗೊಂದಲಗಳಿದೆ. ನಾನು ಬಹಳ ಹಿಂದೆ ಮಾಸ್ತಿಯವರು ನಮ್ಮ ಜೊತೆಗೆ ಇದ್ದಾಗ ಒಮ್ಮೆ ನಾನು ಅವರನ್ನು ಭೇಟಿಯಾಗಿದ್ದಾಗ ಅವರೊಂದು ಮಾತು ಹೇಳಿದರು ನನ್ನ ಹತ್ರ. ಬನ್ನಂಚೆ ಉತ್ತರಕಾಂಡ ಪ್ರಾಯ ವಾಲ್ಮೀಕಿ ಬರೆದಿರ್ಲಿಕ್ಕಿಲ್ಲ ಅಂತ ಅನ್ನತಕ್ಕ ಒಂದು ಅವರ ಗುಮಾನಿ. ಪಾಪ ತುಂಬಾ ಸಾತ್ವಿಕರವರು, ಯಾವುದನ್ನೂ ಕೂಡ ನಿರಾಕರಣೆ ಮಾಡುವವರಲ್ಲ, ತುಂಬಾ ಸಾತ್ವಿಕರು. ಅವರ ಸಜ್ಜನಿಕೆ ಬಹಳ ದೊಡ್ಡದು. ಉತ್ತರಕಾಂಡ ಪ್ರಾಯ ವಾಲ್ಮೀಕಿ ಬರೆದಿರ್ಲಿಕ್ಕಿಲ್ಲ. ಯಾಕೆಂದ್ರೆ ಅದರಲ್ಲಿ ನೋಡಿದ ಕೆಲವು ರಾಮನ ಮಹಿಮೆಗೆ ಕುಂದು ಬರತಕ್ಕಂಥ ಕೆಲವು ಪ್ರಸಂಗಗಳು ಬರ್ತಾವೆ ಅಂತ ಅನ್ನತಕ್ಕಂಥ ಒಂದು ಮಾತನ್ನ ಅವರು ಹೇಳಿದ್ರು. ನಾನು ಅವಾಗ ಬಹಳ ಹಿಂದಿನ ಕಥೆ, ನಾನು ತುಂಬಾ ಚಿಕ್ಕವ, ನಾನು ಅವರ ಹತ್ರ ವಾದ ಮಾಡಲಿಲ್ಲ. ಮತ್ತು ಅದರ ಹಿಂದೆ ಇರುವ ಅವರ ವೇದನೆ, ರಾಮನ ಮಹಿಮೆಗೆ ಕುಂದು ಬರುವ ಪ್ರಸಂಗ ಬರುತ್ತೇನೋ ಅನ್ನುವಂತಹ ಒಂದು ನೋವಿನಿಂದ ಹೇಳಿದವರು. ವಾಸ್ತವಿಕವಾಗಿ ರಾಮನ ಮಹಿಮೆಗೆ ಕುಂದು ಬರುವಂತಹ ಪ್ರಸಂಗ ಯಾವುದು ಉತ್ತರ ರಾಮಾಯಣದಲ್ಲಿ, ಉತ್ತರಕಾಂಡದಲ್ಲಿ ಇಲ್ಲ. ಅದನ್ನು ನಾವು ಮತ್ತೆ ನೋಡೋಣ ರಾಮನ ವ್ಯಕ್ತಿ ಚಿತ್ರಣವನ್ನು ನೋಡುವಾಗ. 7 ಕಾಂಡಗಳ ರಾಮಾಯಣ ರಚನೆಯಾಯಿತು. 7 ಕಾಂಡಗಳ ರಾಮಾಯಣ ರಚನೆಯಲ್ಲಿ ಅದು ಒಂದು ಸಂಗತಿ ಇದೆ. ವಾಲ್ಮೀಕಿಗಳು ಮೊದಲು ಈ ಹುಡುಗರಿಗೆ ಹೇಳಿದ್ದು 7 ಕಾಂಡಗಳ ರಾಮಾಯಣ ಅಲ್ಲ. ಆ ದೃಷ್ಟಿಯಿಂದ ಸಮ. ಯಾಕೆಂದ್ರೆ 7ನೇ ಕಾಂಡದಲ್ಲಿ ಲವಕುಶರ ಕಥೆ ಬರ್ತದೆ. ಆ ಹುಡುಗರಿಗೆ ತಾವು ರಾಮನ ಮಕ್ಕಳು ಅಂತ ಗೊತ್ತಿಲ್ಲ ಇದನ್ನು ಕಲಿಯುವಾಗ. ಅಂದ್ರೆ 7ನೇ ಕಾಂಡವನ್ನ ವಾಲ್ಮೀಕಿಗಳು ಪಾಠ ಮಾಡಲಿಲ್ಲ. ಮೊದಲು 6 ಕಾಂಡವನ್ನ ರಚನೆ ಮಾಡಿ ಅದರಲ್ಲಿ ಮಂಗಳವು ಕೂಡ ಮಾಡಿಬಿಟ್ಟಿದ್ದಾರೆ. ರಾಮನಿಗೆ ಪಟ್ಟಾಭಿಷೇಕ ಮಾಡಿ ರಾಮಾಯಣ ಕಥಾ ಮಂಗಳ ಅದರ ಫಲಶ್ರುತಿ ಕೂಡ ಹಾಕಿಬಿಟ್ಟಿದ್ದಾರೆ. ಲವಕುಶರಿಗೆ ಹೇಳಿದ್ದಷ್ಟನ್ನೇ ಅವರು ಮೊದಲು. ಅಲ್ಲಿ ಫಲಶ್ರುತಿ ಮುಗಿದು ರಾಮಾಯಣ ಕಥೆ ಮುಗೀತದೆ, ಅದರಿಂದ ಅಲ್ಲಿಗೆ ಮುಗೀತು ಅಂತ ಬಹಳ ಜನಕ್ಕೆ ತೋರುವುದು ಸಹಜ. ಆದರೆ 7 ಕಾಂಡ ಆಗದೆ ರಾಮಾಯಣ ಪೂರ್ತಿ ಆಗುವುದಿಲ್ಲ. ಯಾಕೆ ಗೊತ್ತುಂಟ? ಹಿಂದೆ ಅಧ್ಯಾತ್ಮದಲ್ಲಿ ಒಂದು ಸಾಂಖ್ಯ ಇತ್ತು. ಸಾಂಖ್ಯ ಇಲ್ಲದೆ ಅಧ್ಯಾತ್ಮ ಇಲ್ಲ. ಸಾಂಖ್ಯ ಅಂದ್ರೆ ನ್ಯೂಮರಾಲಜಿ, ಸಾಂಖ್ಯ ಅಂದ್ರೆ ಜ್ಞಾನ. ಏಕಂ ಸಾಂಖ್ಯಂಚ ಯೋಗಂಚ, ಜ್ಞಾನದ ಹಿಂದೆ ಒಂದು ಸಂಖ್ಯಾಶಾಸ್ತ್ರ ಇತ್ತು. ನೋಡಿ, ನಾನು ಯಾವಾಗಲೂ ಹೇಳ್ತೇನೆ, ರಾಮಾಯಣದ ಸಂಖ್ಯೆ 7, ಮಹಾಭಾರತದ ಸಂಖ್ಯೆ 18. 18 ಪರ್ವ ಮಹಾಭಾರತ, 18 ಅಕ್ಷೋಹಿಣಿ ಸೇನೆ, 18 ದಿನ ಯುದ್ಧ, 18 ಅಧ್ಯಾಯ ಭಗವದ್ಗೀತೆ. ಇದೆಲ್ಲ ಕೋಇನ್ಸಿಡೆನ್ಸ್ ಅಲ್ಲ, ಆಕಸ್ಮಿಕವಾದಂಥ ಘಟನೆ ಅಲ್ಲ. ಇದು ಬುದ್ಧಿಪೂರ್ವಕವಾಗಿ 18 ಅನ್ನುವ ಸಂಖ್ಯೆಯನ್ನು ಬಳಸಿದ್ರು. ಯಾಕೆಂದ್ರೆ ಮಹಾಭಾರತದ ಸಂಖ್ಯೆ 18, ರಾಮಾಯಣದ ಸಂಖ್ಯೆ 7. ಅದಕ್ಕೋಸ್ಕರ ವಾಲ್ಮೀಕಿ 7 ಕಾಂಡಗಳ ರಾಮಾಯಣವನ್ನು ರಚನೆ ಮಾಡಿದ್ರು. ಯಾಕೆಂದ್ರೆ ನೋಡಿ, ರಾಮ 7ನೇ ಅವತಾರ, ರಾಮ 7ನೇ ಅವತಾರ. ರಾಮ ಅವತಾರ ಮಾಡಿದ್ದು 7ನೇ ನಕ್ಷತ್ರ ಪುನರ್ವಸು. ಈ 7 ಅನ್ನೋದು ರಾಮನಿಗೆ ಸಂಬಂಧಪಟ್ಟ ಒಂದು ಸಂಖ್ಯೆ. ಹೀಗಾಗಿ ಅದನ್ನ ರಾಮಾಯಣ, ರಾಮ ಮತ್ತೆ ಈ 7 ಅನ್ನತಕ್ಕಂಥದ್ದಕ್ಕೆ ತುಂಬಾ ಸಂಗತಿಗಳಿವೆ. ಯಾಕೆಂದ್ರೆ ನಮ್ಮ ಕಾಲವನ್ನು ವಿಭಾಗ ಮಾಡುವುದು 7 ಆಗಿ, ಎಷ್ಟೇ ಕೋಟಿ ವರ್ಷ ಮುಂದೆ ಹೋಗಿ ಹಿಂದೆ ಹೋಗಿ 7 ವಿಭಾಗ, 7 ವಾರಗಳಲ್ಲಿ ವಿಭಾಗ. ಅನಂತ ಕಾಲವು 7ರಿಂದ ವಿಭಕ್ತವಾಗಿದೆ. 7 ಅನ್ನೋದು ಕಾಲದಲ್ಲಿ 7 ಕಾಲಗಳು, 7 ಪರ್ವತಗಳು, ಕುಲಾಚರಗಳು 7, ಮಹಾನದಿಗಳು 7, ಪರ್ವತಗಳು 7, 7 ಖಂಡು, 7 ಲೋಕಗಳು, ಮೇಲೆ 7 ಕೆಳಗೆ 7, 7 ಋಷಿಗಳು. ನಾದ ಶಬ್ದದಲ್ಲಿ, ಕಾಲದಲ್ಲಿ 7, ನಾದದಲ್ಲಿ 7 ಸ್ವರಗಳು. 8ನೇ ಸ್ವರದಲ್ಲಿ ಹಾಡ್ಲಿಕ್ಕೆ ಬರುವುದಿಲ್ಲ. 8ನೇ ಸ್ವರ ಹಾಡ್ತಾರೆ ಕೆಲವರು, ಕೇಳಲಿಕ್ಕೆ ಆಗುವುದಿಲ್ಲ.
ಕೇಳಲಿಕ್ಕಾಗೋದು 7 ಸ್ವರ ಇರೋದು. ಆದ್ದರಿಂದ ಎಲ್ಲವೂ 7ರಿಂದ ಇಡೀ ಪ್ರಪಂಚವನ್ನ ಪ್ರಾಚೀನರು 7ರಲ್ಲಿ ಡಿವೈಡ್ ಮಾಡ್ತಾರೆ. 7 ಸಪ್ತ ಸ್ವರಗಳು, ಸಪ್ತ ಲೋಕಗಳು, ಸಪ್ತ ಕುಲಾಚಲಗಳು, ಸಪ್ತ ಮಹಾನದಿಗಳು, ಸಪ್ತ ಋಷಿಗಳು, ಸಪ್ತ ಕಾಲ, ಸಪ್ತ ಕಾಂಡಗಳು. ರಾಮಾಯಣ ಅದಕ್ಕೋಸ್ಕರ ರಾಮ 7ನೇ ನಕ್ಷತ್ರದಲ್ಲಿ 7ನೇ ಅವತಾರವಾಗಿ ಬಂದ ರಾಮನನ್ನ 7 ಕಾಂಡಗಳಲ್ಲಿ ವರ್ಣಿಸಿದ್ರು. ಇದು ಈ ರಾಮಾಯಣದ ಹಿಂದೆ ಇರುವಂಥ ನ್ಯೂಮರಾಲಜಿ, ಸಾಂಖ್ಯ. ಆದ್ದರಿಂದ ನಾನು ಆವತ್ತು ಮಾಸ್ತಿಯವರ ಹತ್ರ ಏನೂ ವಾದ ಮಾಡಿಲ್ಲ. ಯಾಕಂದ್ರೆ ಯಾವತ್ತು ನನಗಿಂತ ವಯಸ್ಸಿನಲ್ಲಿ ತುಂಬಾ ದೊಡ್ಡವರು, ನಾನು ಅವ್ರ ಮೊಮ್ಮಗನ ಪ್ರಾಯ, ಅವ್ರನ್ನ ಭೇಟಿ ಮಾಡುವಾಗ ಅವ್ರ ಹತ್ರ ಚರ್ಚೆ ಮಾಡಿಲ್ಲ. ಬಟ್ ನನಗೆ ಅನ್ನಿಸಿದ್ದನ್ನು ತಮ್ಮ ಮುಂದೆ ನಿವೇದಿಸಿಕೊಳ್ತಾ ಇದ್ದೇನೆ. ಪ್ರಾಯ 7 ಕಾಂಡ ವಾಲ್ಮೀಕಿ ಬರೀದೇ ಇರ್ತಿದ್ರೆ 6 ಕಾಂಡ ಆದರೆ ಅದು ರಾಮಾಯಣಕ್ಕೆ ಒಂದು ದೃಷ್ಟಿಯಿಂದ ಅಪೂರ್ಣ ಆಗ್ತಿತ್ತು, ಅದು ಪೂರ್ಣತೆ ಬರ್ತಿರ್ಲಿಲ್ಲ. ಹಾಗಾಗಿ 7 ಕಾಂಡಗಳ ರಾಮಾಯಣವನ್ನು, ಇದು ವಾಲ್ಮೀಕಿಯ ಬಗ್ಗೆ, ವಾಲ್ಮೀಕಿಯ ವ್ಯಕ್ತಿತ್ವದ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾದಂತಹ ಒಂದು ಸಂಗತಿ. ಇಂಥ ವಾಲ್ಮೀಕಿ ರಾಮಾಯಣದಲ್ಲಿ ಅವರು ಮುಂದೆ ವ್ಯಕ್ತಿಗಳನ್ನು ಮುಖ್ಯವಾಗಿ ನೀವು ತಗೊಂಡ್ರೆ ಬಹಳ ತಮಾಷೆ ಏನು ಗೊತ್ತುಂಟಾ? ರಾಮ ಬಹಳ ಮುಖ್ಯವಾಗಿ ಬರ್ತಕ್ಕಂಥ ಸೀತಾರಾಮರು ನಾಯಕ ನಾಯಕಿಯರು. ಅದು ಬಿಟ್ರೆ ರಾಮಾಯಣದ ಉಪನಾಯಕ ಯಾರು ಗೊತ್ತುಂಟಾ? ರಾಮನ ತಮ್ಮ ಅಲ್ಲ, ಹನುಮಂತ. ರಾಮಾಯಣದ 2ನೇ ಉಪನಾಯಕ ಹನುಮಂತ. ಹಾಗಾಗಿ ನಮಗೆ ಇಲ್ಲಿ ಒಂಥರ ಪಂಚಾಯತನ ಅಂತ ಹೇಳ್ತಾರೆ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, ಆಮೇಲೆ ಸೀತೆ ಮತ್ತು ಆಂಜನೇಯ, 6 ಜನ ಇದ್ದಾರೆ. ಪ್ರತಿಯಾಗಿ ರಾವಣ. ಈ 7 ಜನರಲ್ಲೇ ಸುತ್ತುವರಿತಾ ಇರತಕ್ಕಂಥದ್ದು ರಾಮಾಯಣ. ಅಂಥ ಅದನ್ನು ನಾವು ಮುಖ್ಯವಾಗಿ ನಾವು ನೋಡುವಾಗ ನಾವು ನಾಳೆ ಮೊದಲು ದಶರಥ ಮತ್ತು ಅವನ ಪತ್ನಿಯರ ವ್ಯಕ್ತಿತ್ವದ ಚಿತ್ರಣವನ್ನು ನೋಡೋಣ. ಅಲ್ಲಿಂದ ಮತ್ತೆ ರಾಮ ಅವತರಿಸಿ ಬಂದ ಬಗ್ಗೆ, ರಾಮ ಆ ತಮ್ಮಂದಿರ ಒಂದೊಂದು ವ್ಯಕ್ತಿತ್ವ ವಿಚಿತ್ರ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, ಆ ತಮ್ಮಂದಿರಿಗೂ ಅಣ್ಣನಿಗೂ ಇದ್ದ ಸಂಬಂಧ, ಇದೆಲ್ಲ ಅದ್ಭುತ. ಅಣ್ಣ ತಮ್ಮಂದಿರು ಹಾಗೆ ಇರುವುದು ಸಾಧ್ಯವೋ? ಯಾಕೆಂದ್ರೆ ನಮಗೆ ಇವತ್ತು ಏನು ಅಂತಂದ್ರೆ ಬಹಳ ಕಷ್ಟ. ಅಣ್ಣ ತಮ್ಮಂದಿರು ಅನ್ಯೋನ್ಯವಾಗಿರೋದು ಅಂತ ಉಂಟ ಜಗತ್ತಿನಲ್ಲಿ ಆದರೂ. ಯಾಕಂದ್ರೆ ಅಪ್ಪ ಮಾಡಿಟ್ಟ ಆಸ್ತಿ, ಅದರಲ್ಲಿ ಜಗಳ, ಕೋರ್ಟ್ ಕಟ್ಟೆ ಹತ್ತದಿದ್ರೆ ಅಣ್ಣ ತಮ್ಮಂದಿರಾಗೋದು ಹೇಗೆ? ಭಯಾನಕ ಇದು. ಜಗಳ ಆಗದೆ ಪ್ರೀತಿಯಿಂದ ನನಗೆ ಒಂದು ಕಥೆ ನೆನಪಾಗುತ್ತೆ. ಅದನ್ನು ಹೇಳಿ ಇವತ್ತು ನಾನು ಮುಕ್ತಾಯಕ್ಕೆ ಬರ್ತೇನೆ. ಒಬ್ಬ ಮುಸ್ಲಿಂ ನಮ್ಮ ಮನೆಗೆ ಬಂದ. ಯಾವುದೋ ಒಂದು ವಿಷಯ ಕೇಳಲಿಕ್ಕೆ ಯಾವುದೊಂದು ಬಂದನು. ಅವನ ಬಗ್ಗೆ ಲೋಕಾಭಿರಾಮವಾಗಿ, ಏನ್ ಮಾಡ್ತಾ ಇದ್ದೀನಿ? ನಾನು ಕಟ್ಟಿಗೆ ವ್ಯಾಪಾರ ಮಾಡ್ತಾ ಇದ್ದೀನಿ, ಫೈರ್ವುಡ್ ಕಟ್ಟಿಗೆ ಮಾರೋದು, ಅದರಿಂದ ಜೀವನ ಮಾಡ್ತಾ ಇದ್ದೀನಿ. ಅವಾಗ ಹೇಳಿದ, ನನ್ನ ತಂದೆಯವರು ಸ್ವಲ್ಪ ಆಸ್ತಿ ಇತ್ತು, ಅದನ್ನೆಲ್ಲ ನನ್ನ ತಮ್ಮನಿಗೆ ಬಿಟ್ಬಿಟ್ಟೆ, ನಾನು ಕಟ್ಟಿಗೆ ಮಾರಿ ಜೀವನ ಮಾಡ್ತಾ ಇದ್ದೇನೆ. ನಾನು ಕೇಳಿದೆ, ಯಾಕೆ ಪೂರ ತಮ್ಮನಿಗೆ ಬಿಟ್ಬಿಟ್ಟೆ? ನಿನ್ನ ತಂದೆಯ ಆಸ್ತಿಯಲ್ಲಿ ಪ್ರಸಾದ ನೀನು ಸ್ವಲ್ಪ ಇಟ್ಕೊಳ್ಳಿಲ್ವಾ? ನಿನ್ನ ಹಕ್ಕಿನದಲ್ವಾ? ನೀನು ಯಾಕೆ ಇಟ್ಟುಕೊಳ್ಳಿಲ್ಲ? ಅವನು ಏನೇ ಹೇಳ್ದ ಗೊತ್ತಾ, ನನಗೆ ದಿಗ್ಭ್ರಮೆ ಆಗೋಯ್ತು. ನಾವು ರಾಮಾಯಣ ಓದಿ ಮರುದಿವಸ ಪಾಲ್ಪಟ್ಟಿ ಕೋರ್ಟಿಗೆ ಹೋಗ್ತೇವೆ. ರಾಮಾಯಣ ಪ್ರವಚನ ಮುಗಿದು ಕೂಡಲೇ ನೇರ ವಕೀಲ ಹತ್ರ ಹೋಗ್ತೇವೆ. ಅದು ಏನಾಯ್ತದೆ, ಕೋರ್ಟ್ ಕೇಸು, ನನ್ನ ಪಾಲನದ್ದು ಬರಬೇಕು. ಅವನು ಏನು ಹೇಳ್ದ ಗೊತ್ತಾ, ನಾನು ಫೈಟ್ ಮಾಡ್ಬೋದಿತ್ತು ಸ್ವಾಮಿ, ಆದ್ರೆ ತಮ್ಮ ಪೂರ ನನಗೆ ಬೇಕಣ್ಣ ಅಂತ ಹೇಳಿದ, ಕೊಟ್ಬಿಟ್ಟೆ. ಯಾಕೆ ಹಾಗೆ ಮಾಡಿದ್ರಿ? ಏನ್ ಹೇಳಿದ್ರು ಗೊತ್ತಾ, ತನ್ನ ಸರ್ವಸ್ವವನ್ನು ಭರತನಿಗೆ ಕೊಟ್ಟ ರಾಮಚಂದ್ರ ಹುಟ್ಟಿದ ನಾಡಿನಲ್ಲಿ ಹುಟ್ಟಿ ನಾನು ಜಗಳಾಡುವುದ ತಮ್ಮನ ಹತ್ರ? ಇದು ಹೇಳಿದ ಒಬ್ಬ ಮುಸ್ಲಿಂ. ಸರ್ವಸ್ವವನ್ನು ತಮ್ಮನಿಗೆ ಕೊಟ್ಟ ರಾಮಚಂದ್ರ ಹುಟ್ಟಿದ ನಾಡಿನಲ್ಲಿ ಹುಟ್ಟಿದವ ನಾನು ಆಸ್ತಿಗೋಸ್ಕರ ಜಗಳಾಡೋದ ಸ್ವಾಮಿ, ಬಿಟ್ಟುಬಿಟ್ಟೆ ತಮ್ಮನಿಗೆ. ಇಂಥ ಮುಸಲ್ಮಾನರು ಇದ್ದಾರೆ. ಆದರೆ ನಮಗೆ ಇವತ್ತು ಏನಾಗಿದೆ, ಈ ಕೆಲವು ದುರ್ಜನರಿಂದಾಗಿ ಮುಸ್ಲಿಮನ್ ನೋಡಿದಾಗಲೇ ಇವನು ಟೆರರಿಸ್ಟ್ ಏನೋ ಯಾವನೋ ಒಬ್ಬ ಮುಸಲ್ಮಾನ್ ನೋಡಿದ್ರು ನಮ್ಮದಂತಹ ಸ್ಥಿತಿಯನ್ನು, ಅಂದ್ರೆ ಮುಸಲ್ಮಾನರ ಬಗ್ಗೆ ನಂಬಿಕೆ ಬಾರದ ಹಾಗೆ ಮುಸಲ್ಮಾನರೇ ಮಾಡಿದ್ರು. ನಮ್ಮ ಜನ ಅವ್ರನ್ನ ಪ್ರೀತಿಸ್ತಿದ್ರು. ಅದು ಒಬ್ಬನನ್ನು ರೋಮಕ್ಕೆ ನಂಬದ ಹಾಗೆ ಈ ಟೆರರಿಸ್ಟ್ ಮಾಡಿದ್ರು. ಯಾವ ಮುಸಲ್ಮಾನ್ ನೋಡಿದ್ರು ಇವನು ಟೆರರಿಸ್ಟ್ ಏನೋ, ಇವನ್ ಮನೆಯಲ್ಲಿ ಬಾಂಬ್ ತಯಾರಾಗ್ತಾ ಉಂಟೇನೋ. ಯಾಕೆಂದ್ರೆ ಯಾವ ಮುಸಲ್ಮಾನನನ್ನು ನಂಬದಂತೆ ಮಾಡಿದವರು ಮುಸ್ಲಿಮ್ಸೇ, ನಾವಲ್ಲ.
ಆದರೆ ಆ ಮುಸ್ಲಿಂ ಮಾತು ಕೇಳಿ ನನಗೆ ಇವತ್ತಿಗೂ ಅದನ್ನು ಯೋಚನೆ ಮಾಡಿದ್ರೆ ಕಣ್ಣೀರು ಬರುತ್ತೆ ನನಗೆ. ರಾಮಚಂದ್ರ ಹುಟ್ಟಿದ ನಾಡಿನಲ್ಲಿ ಆಸ್ತಿಗೋಸ್ಕರ ಜಗಳ ಆಡೋದ? ಯಾವ ವೈದಿಕರಿಗೆ ಬುದ್ಧಿ ಉಂಟ್ರಿ? ವೈದಿಕರು ಕೂಡಲೇ ವಕೀಲರ ಹತ್ರ ಹೋಗ್ತಾರೆ, ನನ್ನ ಪಾಲನ್ನು ನನಗೆ ಸಿಗಬೇಕು. ತುಂಬಾ ಜನ ವೈದಿಕರನ್ನ ನೋಡಿದ್ದೇನೆ. ಇಲ್ಲಿ ಪ್ರವಚನ ಮಾಡಿ, ರಾಮಾಯಣ ಪ್ರವಚನ ಮಾಡಿ ಊರಿಗೆ ಹೋಗಿ ತಮ್ಮ ಹತ್ತು ಜಗಳಕ್ಕೆ ನಿಂತಹ ವೈದಿಕರನ್ನು ನೋಡಿದ್ದೇನೆ. ನಮಗೆ ನಾವು ಓದುವುದು ಮುಖ್ಯ ಅಲ್ಲ, ಆ ಸಂದೇಶ ನಮ್ಮ ಜೀವನದಲ್ಲಿ ಎಷ್ಟು ಪರಿಣಾಮ ಮಾಡುತ್ತೆ, ನಾವು ಅದನ್ನು ಎಷ್ಟು ಮಟ್ಟಿಗೆ ಅದನ್ನು ಜೀವನ ಅನುಷ್ಠಾನ ತರ್ತೇವೆ, ಅದು ಮುಖ್ಯ ಆಗತ್ತೆ. ಅಂತಹ ಒಂದು ಸ್ಫೂರ್ತಿ ರಾಮಚಂದ್ರ ನಮ್ಮ ಕೊಡಲಿ ಅಂತ ಹಾರೈಸಿ ಇವತ್ತಿನ ಪ್ರಸ್ತಾವನೆಯನ್ನು ಮುಗಿಸ್ತಾ ಇದ್ದೇನೆ. ಮತ್ತೆ ನಾಳೆ ಸೇರಿದಾಗ ಅಲ್ಲಿ ತನಕ ತಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆ.